ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಶಾಸಕರದು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಾವು ದೇವಸ್ಥಾನದಲ್ಲಿ ಕೈವಾರ ತಾತ ಏನವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು 501 ತೆಂಗಿನಕಾಯಿ ಹೊಡೆದು ನಮ್ಮ ಶಾಸಕರು ಮುಂದೆ ಸಚಿವರಾಗಬೇಕೆಂದು ದೇವರ ಹತ್ರ ಬೇಡ್ಕೊಂಡು 501 ತೆಂಗಿನಕಾಯಿ ಹೊಡೆದಿರ್ತೀವಿ. ಅದೇ ರೀತಿ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ತರಕಾರಿ ದಿನಸಿ ಎಲ್ಲ ಕಳಿಸೋದು ಅದೊಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಅಲ್ಲಿ ಸುಮಾರು 2,000 ಜನಕ್ಕೆ ಬಿರಿಯಾನಿ ಹಂಚೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದೇವರು ನಮ್ಮ ಶಾಸಕರಿಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಮಿನಿಸ್ಟರ್ ಆಗಿ ಬರಬೇಕು ಅಂತ ನಮ್ಮೆಲ್ಲರೂ ಎಲ್ಲ ಕಾರ್ಯಕರ್ತರಿಗೆ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಸರ್. ಅವ್ರನ್ನ ನೋಡಿಕೊಂಡು ನಾವು ಯುವಕರು ಇನ್ನೂ ಮುಂದೆ ಚೆನ್ನಾಗಿ ಬೆಳೀತಾ ಇದ್ದೀವಿ. ಯಾಕಂದರೆ ಅವರು ನಮ್ಗೆ ಸ್ಫೂರ್ತಿ ಸರ್. ಇವತ್ತು 0 ಇಂದ ಟಾಪ್ಗೆ ಬೆಳೆದವ್ರು ಅಂದರೆ ಅದು ದೇವರ ಆಶೀರ್ವಾದ ಇದ್ರೇನೆ ಮಾತ್ರ ಸರ್. ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರ್ತಾರೆ. ಅವಾಗ ಇನ್ನೂ ನಮ್ಮ ಜನರಿಗೆ ಒಳ್ಳೆ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ. ಮಾನ್ಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ 40ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇಡೀ ತಾಲೂಕಿನಲ್ಲಿ ರಕ್ತದಾನ ಶಿಬಿರದಿಂದ ಹಿಡ್ಕೊಂಡು ಹಾಸ್ಪಿಟಲಲ್ಲಿ ಹಣ್ಣು ಹಂಪಲ ನೀಡುವ ಕಾರ್ಯಕ್ರಮ ಹಾಗೂ ಶ್ರೀ ಮಂಜುನಾಥೇಶ್ವರಿಗೆ ದಿನಸಿ ಸಾಮಗ್ರಿಗಳನ್ನು ಇಲ್ಲಿಂದ ಒಂದು ಲೋಡು ಕಳಿಸುವ ತರಕಾರಿ ಎರಡನ್ನು ಒಂದು ಲೋಡು ಕಳಿಸುವ ಮುಖೇನ ಹಾಗೂ 1001 ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ಸದಾಕಾಲ ಅವರ ಸೇವೆ ಇರಲಿ ಅಂತ ಭಾವಿಸ್ತಾ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಹಾಗೆ ಏನು ನಮ್ಮ ಬಲಮುರಿ ಸರ್ಕಲ್ನಲ್ಲಿ ಅನ್ನದಾನವನ್ನು ಸಹ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ ಅಲ್ಲಿಗೆ ಹೋಗಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಂದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಏನು ಹೇಳ್ತೀರಿ ಸರ್? ಈ ಸಂದರ್ಭದಲ್ಲಿ ಅವರ ಕಾರ್ಯಗಳನ್ನು ಸ್ಮರಿಸೋದಾದ್ರೆ ಏನ್ ಹೇಳ್ತೀರಿ? ನಿಜವಾಗ್ಲೂ ಅವರ ಒಂದು ಪರಿಕಲ್ಪನೆ ಹಳ್ಳಿಯ ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಎನ್ನುವ ಸಲುವಾಗಿ ಅವರು ಸುದೀರ್ಘವಾಗಿ ಆ ಒಂದು ದಿಸೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆಲ್ಲರೂ ಸಹ ನಾವು ಒಂದು ಬೆಂಬಲವನ್ನಾಗಿ ನೀಡಿ ಅವರ ಕಾರ್ಯಕ್ಕೆ ಎಲ್ಲ ಮೆಚ್ಚಿ ನಾವು ಇವತ್ತು ಅದ್ಧೂರಿಯಾಗಿ ಮಾಡಬೇಕಾದ ಅವರಿಗೆ ಅದ್ಧೂರಿ ಇಷ್ಟ ಇಲ್ಲ, ಜನಸೇವೆನೇ ಅವರಿಗೆ ಪ್ರಾಮುಖ್ಯತೆ. ಹಾಗಾಗಿ ಇವತ್ತು ಏನು ಮಾಡಬೇಕು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಕೆಲವು ಅಭಿಮಾನಿಗಳು ಸಚಿವರಾಗಬೇಕು ಅಂತ ಕೂಡ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಚಿಕ್ಕಬಳ್ಳಾಪುರ ಅಭಿವೃದ್ಧಿಯತ್ತ ಕೊಂಡೋಗಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೂ ಸಚಿವ ಸ್ಥಾನ ನೀಡಬೇಕು ಎಂದ್ಬಿಟ್ಟು ಎಲ್ಲರ ಒಂದು ಅಭಿಲಾಷೆ. ಆ ಭಗವಂತ ಮುಂದಿನ ದಿವಸಗಳಲ್ಲಿ ಅವರಿಗೆ ಕಲ್ಪಿಸಲಿ ಎಂದ್ಬಿಟ್ಟು ನಾವೆಲ್ಲ ಅಭಿಮಾನಿಗಳ ಪರವಾಗಿ ನಾವು ಹೈಕಮಾಂಡ್ಗೆ ಕೋರಿಕೆಯನ್ನು ಕೋರ್ಕೊಳ್ತಾ ಇದ್ದೇವೆ. 40ನೇ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಕೈವಾರ ತಾತ ದೇವಸ್ಥಾನ ಮತ್ತೆ ಎಲ್ಲ 1001 ತೆಂಗಿನಕಾಯಿ ಹೊಡೆಯೋ ಮೂಲಕ ಎಲ್ಲ ಕಾರ್ಯಕ್ರಮಗಳು ಇದು ಮಾಡಿ ಅಲ್ಲಿ ಅನ್ನಸಂತರ್ಪಣೆ 2-3 ಕಡೆ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಟೌನಲ್ಲಿ ತಾಲೂಕಾದಂತೆ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲೆಲ್ಲ ಅನ್ನಸಂತರ್ಪಣೆ ಎಲ್ಲ ಮಾಡ್ತಾ ಇದ್ದಾರೆ. ಸರ್, ಪ್ರದೀಪ್ ಈಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನು ಅಮ್ಮ ಆಂಬುಲೆನ್ಸ್ಗೆ ಇನ್ನೂ ಹೆಚ್ಚಿನ ಒಂದು ಪರಿಷ್ಕರಣೆ ಅಥವಾ ಇನ್ನು ಮಾನ್ಯತೆ ಕೊಡುವಂಥದ್ದು ಏನಾದರೂ ಇದೆಯಾ ಸರ್? ಈಗೆಲ್ಲ ಮಾಡ್ತಾ ಇದೀವಿ. ಆಲ್ರೆಡಿ 10 ಆಂಬುಲೆನ್ಸ್ ನಡೀತಾ ಇದೆ. ಒಂದು 15,000 ಹೆಚ್ಚು ಜೀವಗಳು ಉಳಿಸಿರೋ ಅಮ್ಮ ಆಂಬುಲೆನ್ಸ್ಗೆ ಕೃತಜ್ಞತೆಗಳು. ಹಾಗೆ ನಮ್ಮ ಅಣ್ಣ ಅವ್ರಿಗೆ ಪ್ರದೀಪ್ ಈಶ್ವರ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಸಹೋದರನ ಸ್ಥಾನದಲ್ಲಿ ನಿಂತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಕೆಲಸ ಆಗ್ತಿದೆ. ತಮ್ಮನಾಗಿ ಅಣ್ಣನ ಕೆಲಸ ಕಾರ್ಯಗಳು ಏನು ಅನ್ಸುತ್ತೆ ನಿಮ್ಗೆ? ಎಲ್ಲ ನಮ್ಗೆ ಒಳ್ಳೆ ರೀತಿ ಅನಿಸ್ತಾ ಇದೆ ಸರ್. ಇನ್ನೂ ಒಳ್ಳೆ ಮಟ್ಟಕ್ಕೆ ಜನಕ್ಕೆ ಸೇವೆ ಮಾಡಬೇಕು ಅಣ್ಣವರು. ಮುಂದಿನ ಈ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತೇಳಿ ನಮ್ಮೆಲ್ಲ ಆಶೆ.
ಸ್ವಲ್ಪ ತಲೆ ಎತ್ರಿ ನೀವು. ಕೊಡಿ ಕೊಡಿ ನೀರು ಕುಡಿಯೋಕೆ ಕೊಡಿ ಪರವಾಗಿಲ್ಲ. ಹಿಂಗೆ ಬಾಣ ಹೆಣ್ಮಕ್ಳು ಅವ್ರೆ. ಹತ್ತು ಕಡೆಯಿಂದ ತಗೊಂಡಿದ್ದೀನಿ.